ಇನ್ನು ಬಿಜೆಪಿ ಮುಖಂಡ ಯೋಗೇಶ್ ಗೌಡರ್ ಅವರ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದಂತಹ ಜೀವಾವಧಿ ಶಿಕ್ಷೆಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಅಮಾನತಿನಲ್ಲಿಟ್ಟಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಸಿಕ್ಕಿರುವಂತಹ ರಿಲೀಫ್ ಇದು. ಯಾಕಂದರೆ ಜನಪ್ರತಿನಿಧಿಗಳ ಕೋರ್ಟ್ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಈ ಒಂದು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಜೊತೆಗೆ ಚಂದ್ರಶೇಖರ್, ದಿನೇಶ್, ಚೆನ್ನಕೇಶವ್, ಟಿಂಗ್ಲಿಕ್ಕರ್ ಈ ಆರೋಪಿಗಳಿಗೂ ಸೇರಿದಂತೆ ಒಟ್ಟು 10 ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿದೆ. ಅಷ್ಟೇ ಅಲ್ಲದೆ ಜೀವಾವಧಿ ಶಿಕ್ಷೆಗೂ ಕೂಡ ನ್ಯಾಯಮೂರ್ತಿ ಬಸವರಾಜ್ ಹಾಗೂ ಮೊಹಮ್ಮದ್ ನವಾಜ್ ಅವರ ವಿಭಾಗೀಯ ಪೀಠ ತಡೆಯನ್ನು ನೀಡಿದೆ. ಇದರಿಂದ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನ ಮತ್ತೆ ಸಿಗ್ತಾ ಇದೆ. ಹಾಗಾಗಿ ಅವರು ಮಾಜಿ ಶಾಸಕರಾಗಿದ್ದರು ಅಥವಾ ಅನರ್ಹ ಶಾಸಕರಾಗಿದ್ದರು, ಈಗ ಮತ್ತೆ ಅವರು ಶಾಸಕರಾಗಿದ್ದಾರೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಿಲ್ಲ ಅಂತೇಳಿ ಯೋಗೇಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಅವರು ಹೇಳಿದ್ದಾರೆ. ಯಾವುದೇ ರೀತಿಯ ಎಳ್ಳಷ್ಟು ಸಹ ಪಾತ್ರ ಅವರದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿ ವಿ ನಾಗೇಶ್ ಸರ್ ಅವರು ವಾದ ಮಂಡನೆ ಮಾಡಿದ್ರು. ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ. ಇವತ್ತು ದೇವ್ರ ಅವ್ರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಕೈತಿ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಕೈತಿ. ಆದರೆ ಜನಕ್ಕೆ ಆಮೇಲೆ ನಂಗೆ ಏನು ಮಾತಾಡೋರಲ್ಲ ಅವ್ರಿಗೆಲ್ಲರಿಗೂ ಹೇಳೋದೇನಂತಂದ್ರೆ, ದುಡ್ಡು ತಿಂದಾಳ ಮಲ್ಲಮ್ಮ, ದುಡ್ಡು ತೊಗೊಂಡಾಳ ಅಂತೇಳಿ ಏನಂದಾರಲ್ಲ, ಅವರಿಗೆಲ್ಲ ಇದೊಂದು ತಕ್ಕ ಪಾಠ. ನಾ ಯಾವ ದುಡ್ಡು ತೊಗೊಂಡಿಲ್ಲ, ಯಾವುದಿಲ್ಲ. ಆ ದುಡ್ಡು ತೊಗೊಂಡಿದ್ರೆ ಇವತ್ತಿನ ಮೆಟ್ಟಿಗೆ ನಾ ಹಗಲಿ ರಾತ್ರಿ ಹೊಲ್ದಾಗ ದುಡಿತಿರ್ಕಿಲ್ಲ. ಇವತ್ತು ಅವ್ರಿಗೇನು ಉತ್ತರ ಕೊಡಬೇಕು ನ್ಯಾಯಾಲಯ ಕೊಟ್ಟದ್ದು, ನ್ಯಾಯಾಧೀಶರ ಕೊಟ್ಟಾರ. ಸುಪ್ರೀಂ ಕೋರ್ಟಿಗೆ ಏನಾದರೂ ಹೋಗ್ತೀರಿ ಅಥವಾ ಇಲ್ಲ? ಇಲ್ಲ, ನಾನು ಹೋಗಂಗಿಲ್ಲ, ನಾನು ಅಲ್ಲಿ ಹೋಗಂಗಿಲ್ಲ. ಇನ್ನು ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದ್ದು ಜೀವಾವಧಿ ಶಿಕ್ಷೆಗೆ ತಡೆಯನ್ನು ಹೈಕೋರ್ಟ್ ನೀಡಿದೆ. ಯೋಗೇಶ್ ಗೌಡ ಪತ್ನಿ ಮೇಲ್ಮನವಿಯನ್ನು ಹಾಕೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಯೋಗೇಶ್ ಗೌಡ ಅವರ ಅಣ್ಣ ಹಾಗೂ ಹೋರಾಟಗಾರರು ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಲ್ಲಿ ಫೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಥರ ಆಕೈತಿ ಅನ್ನುವಂಥದ್ದು ಭರವಸೆ ನಮಗೇನು ಇದ್ದಿದ್ದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು ಅನ್ನುವಂಥ ಭರವಸೆ ನಮಗಾಗಿತ್ತು. ಈಗ ಅದು ಯಾವ ಥರ ಅವರು ಆದೇಶ ಕೊಟ್ಟರು ಅನ್ನುವಂಥದ್ದು ನಮಗೇನು ಗೊತ್ತಿಲ್ಲ. ಈಗ ಅದ್ರ ಪ್ರಕಾರ ನಾವು ಅವರ ಆದೇಶ ಏನು ಮಾಡ್ಯಾರ ಅದನ್ನು ತೊಗೊಂಡು ನಾವು ಸುಪ್ರೀಂ ಕೋರ್ಟ್ ಚಾಲನೆ ಹೋರಾಟ ನಿರಂತರ ಕಂಟಿನ್ಯೂ ಇರುತ್ತೆ ಅಂತೀರ? ನಾವು ಹೋರಾಟ, ನಮಗೆ ನ್ಯಾಯ ಸಿಗೋವರೆಗೆ ಹೋರಾಟ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಭರವಸೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ಸ್ಟೇ ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ, ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಲೋಕಸಭೆಯಲ್ಲಿ NDA ಇಂಡಿಯಾ ಕೂಟದ ನಡುವೆ ಹಕ್ಕುಚ್ಯುತಿ ಕದನ ಜೋರಾಗಿದೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಬಳಸಿರುವಂತಹ ಇಡಿಯಟ್ ಪದವನ್ನು, ಅದು ಅವಹೇಳನಕಾರಿ ಅಂತ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಹಕ್ಕುಚ್ಯುತಿಯನ್ನು ಮಂಡಿಸಿದ್ದಾರೆ. ಇವತ್ತು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರ ವಿರುದ್ಧ ಕಾಂಗ್ರೆಸ್ ಸಂಸದ KC ವೇಣುಗೋಪಾಲ್ ಕೂಡ ಹಕ್ಕುಚ್ಯುತಿ ಮಂಡನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಗನ್ ಬಳಸಿಲ್ಲ, ಪೆಲೆಟ್ ಗನ್ ಬಳಸಿಲ್ಲ ಅಂತ ಜಿತೇಂದ್ರ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ರಾಜ್ಯಸಭೆಯಲ್ಲಿ ಬಿಜೆಪಿ ಸದಸ್ಯ ರಾಘವ್ ಚಡ್ಡಾ ಕರ್ನಾಟಕದ KPSC ಹಗರಣ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದರು. ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಹಗರಣಗಳು ನಡೀತಾ ಇದ್ದಾವೆ. ಕೆಮಿಸ್ಟ್ರಿ ಪೇಪರ್ 2 ಬಾರಿ ಲೀಕ್ ಆಗಿದೆ. ಸಚಿವರ ಆಪ್ತ ಸಹಾಯಕರೇ ಆ ಹಗರಣದಲ್ಲಿ ಭಾಗಿಯಾಗಿದ್ರು ಅಂತ ಆರೋಪವನ್ನು ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ದುರ್ಬಳಕೆ ಆರೋಪವನ್ನು ಖಂಡಿಸಿ ಇಂಡಿಯಾ ಒಕ್ಕೂಟದ ಸಂಸದರು ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಂಸತ್ ಭವನದ ಆವರಣದಲ್ಲಿ ಸಂಸದ ಪಪ್ಪು ಯಾದವ್ ಕಾವಿ ವಸ್ತ್ರ ಧರಿಸಿ ಅರ್ಚಕರ ವೇಷದಲ್ಲಿ ಕಾಣಿಸಿಕೊಂಡರು. ರಾಹುಲ್ ಗಾಂಧಿ ಸೇರಿದಂತೆ ಇತರ ಸಂಸದರು ಭಕ್ತರ ರೂಪದಲ್ಲಿ ಕಾಣಿಕೆಯನ್ನು ಸಲ್ಲಿಸಿ ಅದಾದ ಮೇಲೆ ದೇಣಿಗೆ ಕಳ್ಳತನ ಮಾಡೋ ಥರ ಅಣಕು ಪ್ರದರ್ಶನವನ್ನು ಮಾಡಿದ್ದಾರೆ. ಸಂಸತ್ ಎದುರು ಸಂಸದೆ ಪ್ರಿಯಾಂಕಾ ವಾದ್ರಾ ನೇತೃತ್ವದಲ್ಲಿ ಮಹಿಳಾ ಸಂಸದರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಧಿವೇಶನಕ್ಕೆ ಬರದೆ ಕೇಂದ್ರ ಸಚಿವ ಅಮಿತ್ ಶಾ ನಾಪತ್ತೆ ಆಗಿದ್ಯಾಕೆ, ಅಧಿವೇಶನಕ್ಕೆ ಬನ್ನಿ ಅಂತ ಮಹಿಳಾ ಸಂಸದರು ಆಗ್ರಹಿಸಿದ್ದಾರೆ. ಪ್ರಸಿದ್ಧ ಬಾಂಗ್ಲಾದೇಶಿ ಲೇಖಕಿ, ಮಾನವ ಹಕ್ಕುಗಳ ಹೋರಾಟಗಾರ್ತಿ ತಸ್ಲಿಮಾ ನಸರೀನ್ 19 ವರ್ಷಗಳ ನಂತರ ಕೋಲ್ಕತ್ತಾಗೆ ಮರಳಿದ್ದಾರೆ. 2007ರಲ್ಲಿ ಅವರ ದ್ವಿಖಂಡಿತೋ ಪುಸ್ತಕದ ವಿರುದ್ಧ ಪ್ರತಿಭಟನೆ ಹಾಗೂ ಬೆದರಿಕೆಗಳು ಬಂದಿದ್ವು. ಹೀಗಾಗಿ ಕೋಲ್ಕತ್ತಾವನ್ನು ಅವರು ತೊರೆದಿದ್ರು.
ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಪತ್ನಿ ಪಾಯಲ್ ದಾಂಪತ್ಯ ಅಂತ್ಯಗೊಂಡಿದೆ. ವಿವಾಹ ವಿಚ್ಛೇದನಕ್ಕೆ ಸುಪ್ರೀಂ ಕೋರ್ಟ್ ಅನುಮೋದನೆಯನ್ನ ನೀಡಿದೆ. ಪರಸ್ಪರ ಒಪ್ಪಿಗೆಯೊಂದಿಗೆ ದಾಂಪತ್ಯ ಜೀವನವನ್ನು ಅಂತ್ಯಗೊಳಿಸುವುದಕ್ಕೆ ಇಬ್ಬರು ತೀರ್ಮಾನಿಸಿರುವುದಾಗಿ ಕೋರ್ಟ್ಗೆ ತಿಳಿಸಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಸೇನೆಗೆ ಸೇರಿ ಮೃತಪಟ್ಟ ಭಾರತೀಯ ಕುಟುಂಬಗಳಿಗೆ ನೆರವಾಗುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ನೀಡಿದೆ. ಕೂಡಲೇ ನೋಡಲ್ ಅಧಿಕಾರಿಯನ್ನ ನೇಮಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಮಹಾರಾಷ್ಟ್ರದ ಭಿವಂಡಿಯಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದು 9 ಮಂದಿ ದಾರುಣವಾಗಿ ಸಾವಿಗೀಡಾಗಿದ್ದು 11 ಜನರನ್ನ ಈ ದುರಂತದಲ್ಲಿ ರಕ್ಷಿಸಲಾಗಿದೆ. ದುರಸ್ತಿ ಕಾರ್ಯ ಮಾಡ್ತಾ ಇದ್ದ ವೇಳೆ ಏಕಾಏಕಿ ಈ ಕಟ್ಟಡ ಕುಸಿದು ದುರಂತ ಸಂಭವಿಸಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಮಳೆ ಪ್ರವಾಹ ಇನ್ನೂ ಕಡಿಮೆ ಆಗಿಲ್ಲ. ಗುಜರಾತ್ನ ನಾಡಿಯಾದಲ್ಲಿ ರಸ್ತೆಗಳು ಜಲಾವೃತಗೊಂಡಿವೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದ್ದು ಬಿಯಾಸ್ ನದಿಗೆ ಹೆಚ್ಚುವರಿಯಾಗಿ ನೀರು ಬಿಡಲಾಗಿದೆ. ಇದರಿಂದಾಗಿ ನದಿ ಉಕ್ಕಿ ಹರಿಯುವಂತಹ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಇನ್ನು ಉತ್ತರಾಖಂಡದ ಹರಿದ್ವಾರದಲ್ಲಿ ಕಾಂಗ್ರಾ ಘಾಟ್ನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಓರ್ವ ವ್ಯಕ್ತಿಯನ್ನ ಅಲ್ಲಿ ರಕ್ಷಿಸಲಾಗಿದೆ. ಮತ್ತೊಂದು ಕಡೆ ಜಮ್ಮು ಮತ್ತು ಕಾಶ್ಮೀರದ ಚೆನಾಬ್ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ. ನದಿ ಉಕ್ಕಿ ಹರಿತಾ ಇದ್ದು ಸಲಾಲ್ ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ತೆರೆಯಲಾಗಿದೆ. ಹೀಗಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಚಿಕ್ಕಮಗಳೂರು ವಿಧಾನ ಪರಿಷತ್ ಚುನಾವಣೆಯ ಮರುಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ ಭರ್ಜರಿ ಜಯ ಸಾಧಿಸಿದ್ದಾರೆ. ಹೈಕೋರ್ಟ್ನಲ್ಲಿ ನಡೆದ ಮರುಮತ ಎಣಿಕೆಯ ಅಧಿಕೃತ ಫಲಿತಾಂಶವನ್ನ ಪ್ರಕಟಿಸಲಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ 9 ಮತಗಳ ಅಂತರದಿಂದ ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಪಶು ವೈದ್ಯರ ನೇಮಕಾತಿ ಅಕ್ರಮ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಇದೀಗ ಎಫ್ಐಆರ್ ದಾಖಲಿಸುವುದರ ಹಿಂದೆ ಒತ್ತಡ ಇತ್ತು ಅಂತ ಹೇಳಲಾಗ್ತಾ ಇದೆ. ದೂರುದಾರ ವಾಟ್ಸಪ್ ಸಂಭಾಷಣೆ ನ್ಯೂಸ್ 18ಗೆ ಸಿಕ್ಕಿದ್ದು ಪ್ರಕರಣದಲ್ಲಿ ಹೊಸ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಾಹುಲ್ ಗಾಂಧಿ ವಿರುದ್ಧ ಶಾಸಕ ಯಶ್ಪಾಲ್ ಸುವರ್ಣ ಅವಹೇಳನಕಾರಿ ಹೇಳಿಕೆಯ ಹಿನ್ನೆಲೆಯಲ್ಲಿ ಕೈ ಕಾರ್ಯಕರ್ತರು ಇವತ್ತು ಬೀದಿಗಿಳಿದಿದ್ರು. ಉಡುಪಿ ಜಿಲ್ಲಾ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ದ್ವೇಷ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕ ಯಶ್ಪಾಲ್ ವಿರುದ್ಧ ಹಲವು ಠಾಣೆಗಳಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ವಸಂತ್ ನಾಯ್ಕ ಹತ್ಯೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂತೆ 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ. ಶಿರಸಿಯ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಾಮೀನು ನೀಡಲು ನಿರಾಕರಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅವರಗುಪ್ಪದಲ್ಲಿ ವಸಂತ್ ನಾಯ್ಕ್ ಹತ್ಯೆ ನಡೆದಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ರು. ದರ್ಶನ್ ಜೊತೆಗೆ 10 ನಿಮಿಷಗಳ ಕಾಲ ಕೇಸ್ಗೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿಯವರು ಮಾತುಕತೆ ನಡೆಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶಹಜಾದ್ ಪೂನಾವಾಲಾ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿರುವುದಾಗಿ ಪೂನಾವಾಲಾ. ಗ್ಲಾಸ್ಗೋದಲ್ಲಿ ನಡೀತಾ ಇರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮತ್ತೊಂದು ಚಿನ್ನ ಸಿಕ್ಕಿದೆ. ಮಹಿಳೆಯರ 48 ಕೆಜಿ ವಿಭಾಗದ ಜೂಡೋದಲ್ಲಿ ಅಸ್ಮಿತಾ ಅಡ್ಡೆ ಚಿನ್ನ ಪದಕವನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ. ಇನ್ನು ಮಹಿಳೆಯರ 70 ಕೆಜಿ ತೂಕದ ಬಾಕ್ಸಿಂಗ್ನಲ್ಲಿ ಭಾರತದ ಅರುಂಧತಿ ಚೌಧರಿ ಫೈನಲ್ ಪ್ರವೇಶಿಸಿದ್ದು ಪದಕ ಖಚಿತವಾಗಿದೆ. ಇಲ್ಲಿವರೆಗೆ ಟೀಂ ಇಂಡಿಯಾಕ್ಕೆ 4 ಚಿನ್ನ, 4 ಕಂಚು, 10 ಬೆಳ್ಳಿ ಪದಕಗಳು ಸಿಕ್ಕಿವೆ.